SCSSIO ವಿಧಾನಸಭೆಯಲ್ಲಿ ಎಲ್ಲಿ ಕೂತ್ಕೋತಾರೆ ಸಿದ್ದರಾಮಯ್ಯ? ಸಿದ್ದು ರಾಜೀನಾಮೆ ಬಳಿಕ ಮೊದಲ ಅಧಿವೇಶನ ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಆಸನ ಎಲ್ಲಿರುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಮೊದಲ ಸಾಲಿನಲ್ಲಿಯೇ ಆಸೀನರಾಗ್ತಾರಾ ಅಥವಾ ಮೂರನೇ ಸಾಲಿನಲ್ಲಿ ಕೂರ್ತಾರಾ ಅನ್ನೋದು ಈಗ ಸದ್ಯದ ಪ್ರಶ್ನೆಯಾಗಿದೆ. BSY ರಂತೆ ಕೊನೆಯ ಬೆಂಚ್ಗೆ ತೆರಳುತ್ತಾರಾ ಸಿದ್ದು? ಕೈಪಾಳ್ಯದಲ್ಲೀಗ ಹೀಗೊಂದು ಸುದ್ದಿ ಚರ್ಚೆ ಆಗ್ತಾ ಇದೆ. ಇದೇ ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ಎಲ್ಲಿ ಕೂತ್ಕೊಳ್ತಾರೆ ಅನ್ನೋದು ಈಗ ಸದ್ಯದ ಪ್ರಶ್ನೆ ಎದ್ದಿದೆ. ಇಷ್ಟು ದಿನ ಸಿಎಂ ಆಗಿದ್ರು, ಈಗ ಮಾಜಿ ಸಿಎಂ ಸಿದ್ದು ರಾಜೀನಾಮೆ ಬಳಿಕ ಈಗ ಮೊದಲ ಅಧಿವೇಶನ ನಡೀತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಆಸನ ಎಲ್ಲಿರುತ್ತೆ ಅನ್ನೋ ಸುದ್ದಿ ಎದ್ದಿದೆ. ಈಗ ಮೊದಲ ಸಾಲಿನಲ್ಲಿಯೇ ಕುಳಿತುಕೊಳ್ತಾರಾ ಅಥವಾ ಮೂರನೇ ಸಾಲಿನಲ್ಲಿ ಕುಳಿತುಕೊಳ್ತಾರಾ ಸಿದ್ದು ಅನ್ನೋ ಪ್ರಶ್ನೆ ಈಗ. BSY ರಂತೆ ಕೊನೆಯ ಬೆಂಚ್ಗೆ ತೆರಳುತ್ತಾರಾ ಸಿದ್ದು? ಕೈಪಾಳ್ಯದಲ್ಲೇ ಹೀಗೊಂದು ಚರ್ಚೆ ನಡೀತಾ ಇದೆ. ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಈಗಾಗಲೇ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಕುರ್ಚಿಗೆ ಗುಡ್ ಬೈ ಹೇಳಿದ್ದಾರೆ, ರಾಜೀನಾಮೆ ಕೂಡ ನೀಡಿದ್ದಾರೆ. ತಮ್ಮ ರಾಜಕಾರಣಕ್ಕೂ ಕೂಡ ಗುಡ್ ಬೈ ಹೇಳಿದಂಥ ಸಿದ್ದರಾಮಯ್ಯನವರು ಇವಾಗ ವಿಧಾನಮಂಡಲದ ಈ ಅಧಿವೇಶನದಲ್ಲಿ ಮೊದಲ ಸಾಲಿನಲ್ಲಿ ಕೂರ್ತಾರಾ ಅಥವಾ ಮೂರನೇ ಸಾಲಿನಲ್ಲಿ ಕೂರ್ತಾರಾ ಅನ್ನೋದು ಈಗ ಸದ್ಯದ ಚರ್ಚೆ ಆಗ್ತಾ ಇದೆ ಕೈಪಾಳ್ಯದಲ್ಲೇ. BSY ಯಡಿಯೂರಪ್ಪನಂತೆ ಮೊದಲ ಸಾಲಿನಲ್ಲಿ ಆಸೀನರಾಗ್ತಾರಾ ಅಥವಾ ಮೂರನೇ ಸಾಲಿನಲ್ಲಿ ಕುಳಿತುಕೊಳ್ತಾರಾ ಸಿದ್ದು ಅನ್ನೋ ಪ್ರಶ್ನೆ ಈಗ ಕೈಪಾಳ್ಯದಲ್ಲೇ ಹೀಗೊಂದು ಚರ್ಚೆ ನಡೀತಾ ಇದೆ. ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಹಾಗಾದರೆ ವಿಧಾನಸಭೆಯಲ್ಲಿ ಸಿದ್ದು ಅವರ ಕುರ್ಚಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಸನ ಎಲ್ಲಿರುತ್ತೆ? ಮೊದಲ ಸಾಲಿನಲ್ಲ ಅಥವಾ ಮೂರನೇ ಸಾಲಿನಲ್ಲ ಅನ್ನೋ ಮಾತುಗಳು ಈಗ ಕೈಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. BSY ರಂತೆ ಕೊನೆಯ ಬೆಂಚ್ಗೆ ಸಿದ್ದರಾಮಯ್ಯನವರು ತೆರಳುತ್ತಾರಾ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಈಗ ಇದೇ ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು, ಇದೇ ಸೋಮವಾರ ಸಂಜೆ 5ಕ್ಕೆ ನೂತನ ಸಚಿವರ ಪಟ್ಟಾಭಿಷೇಕ ಕೂಡ ನಡೆಯಲಿದೆ. ಇದೆಲ್ಲ ಆದ ನಂತರದಲ್ಲೇ ಈಗ ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ಕೂಡ ನಡೆಯಲಿದ್ದು ಸಿದ್ದು ಅವರ ಕುರ್ಚಿ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯಗೆ ಯಾವ ಸಾಲು ಎಂಬುದು ಮುಖ್ಯವಲ್ಲ, ಸಿದ್ದುಗೆ ಆರಾಮದಾಯಕ ಆಸನವೇ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೈ ನಾಯಕರು. ಸುಲಭವಾಗಿ ಎದ್ದು ಕುಳಿತುಕೊಳ್ಳುವಂತೆ ಇರಬೇಕು, ಇದಕ್ಕೆ ಅನುಕೂಲವಾಗುವಂಥ ಸ್ಥಳವೇ ಸಿದ್ದುಗೆ ಮುಖ್ಯ ಅಂತಲ್ಲ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಬಹುತೇಕ ಹಿಂದಿನ ಬೆಂಚ್ ಪಡೆಯಬಹುದು ಅನ್ನೋದು ಸದ್ಯದ ಚರ್ಚೆಯಾಗ್ತಾ ಇದ್ದು, ಸಿದ್ದು ಇಂಥದ್ದೇ ಆಸನ ಬೇಕೆಂದು ಬಯಸಿದವರಲ್ಲ. ವಿಧಾನಸಭೆ ಸಚಿವಾಲಯಕ್ಕೆ ಪತ್ರವನ್ನು ಬರೆದರೆ ಅದಕ್ಕೆ ಅನುಗುಣವಾಗಿ ವ್ಯವಸ್ಥೆ ಮಾಡಲಿದೆ ಸಚಿವಾಲಯ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಸಿದ್ದುಗೆ ಆರಾಮದಾಯಕ ಆಸನವೇ ಇಂಪಾರ್ಟೆಂಟ್ ಆಗಿದೆ. ರಾಜಕಾರಣದಲ್ಲಿ ಬಹಳ ವರ್ಷ ಶ್ರಮಿಸಿದವರಂಥವರು ಸಿದ್ದರಾಮಯ್ಯನವರು. ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಮಾದರಿ ನಾಯಕ. ಇದಕ್ಕೆ ಅನುಕೂಲವಾಗುವಂಥ ಸ್ಥಳವನ್ನೇ ಅವರಿಗೆ ಸರಿಯಾದ ಜಾಗವನ್ನೇ ಸಚಿವಾಲಯದವರು ಕೊಡ್ತಾರೆ ಅನ್ನೋದು ಅವರ ನಾಯಕರ ವಾದ ಆಗಿದೆ. ಈಗ ಸಿದ್ದರಾಮಯ್ಯ ಬಹುತೇಕ ಹಿಂದಿನ ಬೆಂಚ್ ಪಡೆಯಬಹುದು ಅನ್ನೋದು ಸದ್ಯದ ಚರ್ಚೆ ಆಗ್ತಾ ಇದೆ. ವಿಧಾನಸಭೆ ಸಚಿವಾಲಯಕ್ಕೆ ಪತ್ರವನ್ನು ಬರೆದರೆ ಸಚಿವಾಲಯದವರೇ ಅದಕ್ಕೆ ಅನುಗುಣವಾಗಿ ವ್ಯವಸ್ಥೆಯನ್ನು ಮಾಡಲಿದೆ ಅಂತ ಕೈ ನಾಯಕರು ಹೇಳ್ತಾ ಇದ್ದಾರೆ.